ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಬಾದಾಮಿ ಗೋಂದಿಂದ ದೇಹಕ್ಕೆ ತಂಪು ನೀಡುವ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಬಾದಾಮಿ ಗೋಂದು ಈ ರೀತಿ ಇರುತ್ತೆ. ಇದು ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ರಾತ್ರಿ ನೀರಿಗೆ ಹಾಕಿ ನೆನೆಸ್ಕೊಬೇಕು. ತೊಳೆದು ನೆಂದಾಗ ಈ ರೀತಿ ಆಗುತ್ತೆ. ಬೆಳಗ್ಗೆ ಒಂದು ಜಲ್ಲಿ ಥರ ಬರುತ್ತೆ ಇದು ನೋಡೋಕ್ಕೆ. ಇದಂತೂ ತುಂಬಾ ತಂಪು ದೇಹಕ್ಕೆ. ಇದನ್ನು ಈ ರೀತಿ ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಮತ್ತು 1 ಕಪ್ಪಷ್ಟು ಹಾಲು. ನಾನಿದು ಒಬ್ಬರು ತಿನ್ನೋ ಹಾಗೆ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ಜಾಸ್ತಿ ಹಾಕ್ಕೋಬೇಕು. ಒಂದು ಡ್ರೈ ಫ್ರೂಟ್ಸ್ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸಕ್ಕರೆ ಬದಲಾಗಿ ಜೇನುತುಪ್ಪನೂ ಈಗಿದು ರೆಡಿಯಾಗಿದೆ. ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ದೇಹದ ಉಷ್ಣತೆಯನ್ನು ಬೇಗನೆ ಕಡಿಮೆ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ